ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಶನಿವಾರ ದಿವಸದಿಂದ ಮಂಗಳವಾರದವರೆಗೂ ಉತ್ತರ ಭಾರತದಲ್ಲಿ ಛಠ್ ಪೂಜಾ ಅನ್ನುವಂಥ ಒಂದು ವ್ರತವನ್ನು ನಮ್ಮ ಸೋದರಿಯರು ಮಾತೆಯರು ಆಚರಿಸ್ತಾರೆ. ಅತ್ಯಂತ ಪ್ರಖ್ಯಾತವಾದದ್ದು ಮತ್ತು ಸಾಂಪ್ರದಾಯಿಕವಾದಂಥ ನಮ್ಮ ಹಬ್ಬಗಳಲ್ಲಿ ಒಂದಿದು. ಸೂರ್ಯದೇವನಿಗೆ ನೈವೇದ್ಯವನ್ನು ಕೊಡೋದು, ಛಠ್ ಮಯ್ಯ ಅಂತ ಕರೀತಾರೆ. ಛಠ್ ಮಯ್ಯಗೆ ದೀಪವನ್ನು ಬೆಳಗಿಸಿ ಆಶೀರ್ವಾದವನ್ನು ಬೇಡೋದು, ಇದು ಅಲ್ಲಿಯ ಸಂಪ್ರದಾಯ. ಉತ್ತರ ಪ್ರದೇಶ, ವಿಶೇಷವಾಗಿ ಬಿಹಾರದಲ್ಲಿ, ಬಿಹಾರ, ಜಾರ್ಖಂಡು, ಉತ್ತರ ಪ್ರದೇಶದ ಕೆಲವು ಭಾಗ, ಆ ಕಡೆ ಉತ್ತರಾಖಂಡದ ಕೆಲವು ಭಾಗ, ಇದು ಎಲ್ಲ ಭಾಗಗಳಲ್ಲಿ ದಿಲ್ಲಿಯಿಂದ ಹಿಡಿದು ಎಲ್ಲ ಕಡೆ ಈ ಛಠ್ ಪೂಜಾವನ್ನು ನೆರವೇರಿಸ್ತಾರೆ. ಛಠ್ ಪೂಜಾ ಕಾರ್ಯಕ್ರಮ ನಡೆಯೋದೆಲ್ಲಿ ಅಂದರೆ, ಎಲ್ಲೆಲ್ಲಿ ನದಿಗಳಿದಾವೋ, ಸರೋವರಗಳಿದಾವೋ ಅದರ ದಂಡೆಯ ಮೇಲೆ ದೀಪವನ್ನು ಬೆಳಗಿ ನೈವೇದ್ಯವನ್ನು ಮಾಡ್ತಾ ಸೂರ್ಯನಿಗೆ ನಮಿಸ್ತಾ ತಮ್ಮ ವ್ರತವನ್ನು ಮಾಡುವಂಥ ಒಂದು ಹಬ್ಬ ನಮ್ಮದು. ಹಿಂದೂ ಧರ್ಮದಲ್ಲಿ ಸನಾತನಿಗಳಿಗಿರುವಂಥ ಅತ್ಯಂತ ಪ್ರಮುಖವಾದ ಹಬ್ಬ. ನಮ್ಮ ದೀಪಾವಳಿ ಹಬ್ಬ ಆದಮೇಲೆ 6 ದಿವಸಗಳ ನಂತರ ಬರುವಂಥ ಈ ವ್ರತ ಇದು 4-5 ದಿವಸ ಇರುತ್ತೆ. 25ನೇ ತಾರೀಕಿಂದ 28ನೇ ತಾರೀಕುವರೆಗೂ ನಡೆಯೋದು, ಶನಿವಾರದಿಂದ ಮಂಗಳವಾರದವರೆಗೂ. ಪ್ರತಿ ಬಾರಿ ಏನಾಗ್ತಾ ಇತ್ತು, ದಿಲ್ಲಿಯಲ್ಲಿ ಈ ನಮ್ಮ ಯಮುನಾ ನದಿ ಯಾವ ಮಟ್ಟಿಗೆ ಕಲುಷಿತಗೊಳ್ತಾಗೊಂಡಿರ್ತಿತ್ತು ಅಂತಂದರೆ, ಅಲ್ಲಿ ಹೋಗಿ ಛಠ್ ಪೂಜಾ ಮಾಡಲಿಕ್ಕೆ ಸಾಧ್ಯ ಆಗಲಾರದಂಥ ಪರಿಸ್ಥಿತಿ. ನೀರಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ನೊರೆ, ನೀರು ಕಾಣಿಸೋದೇ ಇಲ್ಲ, ಅತ್ಯಂತ ದುರ್ವಾಸನೆ, ಅಲ್ಲಿ ಹೋಗಿ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಕಳೆದ 11 ವರ್ಷಗಳಿಂದ ಮುಖ್ಯಮಂತ್ರಿಯಾಗಿದ್ದಂಥ ಈ ಅರವಿಂದ್ ಕೇಜ್ರಿವಾಲ್ ಯಾವ ಘೋಷಣೆ ಮೂಲಕ ದಿಲ್ಲಿಯಲ್ಲಿ ಅಧಿಕಾರ ಹಿಡಿದ್ರು ಆ ಸಂಕಲ್ಪವನ್ನು ಆತ ಈಡೇರಿಸಲೇ ಇಲ್ಲ. ಆತ ಯಾವಾಗ ದಿಲ್ಲಿಯ ಮುಖ್ಯಮಂತ್ರಿ ಆದರೂ ಆ ಸಂದರ್ಭದಲ್ಲಿ ಹೇಳಿದ ಮಾತೇನಪ್ಪ ಅಂದರೆ, ಯಮುನಾ ನದಿ ಅನ್ನೋದು ಸಂಪೂರ್ಣವಾಗಿ ಕಲುಷಿತಗೊಂಡ್ಬಿಟ್ಟಿದೆ, ಸಂಪೂರ್ಣ ಮಾಲಿನ್ಯಗೊಂಡಿದೆ, ಇದನ್ನು ಮೊದಲಿಗೆ ಅದನ್ನು ನಾವು ಸಂಪೂರ್ಣವಾಗಿ ಶುಚಿಗೊಳಿಸಬೇಕು, ತಿಳಿಗೊಳಿಸಬೇಕು, ಊರ ತುಂಬ ನೀರಿನ ಬುಗ್ಗೆಗಳಿರಬೇಕು, ಕೊಳಗಳಿರಬೇಕು, ಸರೋವರಗಳಿರಬೇಕು, ಕಾರಂಜಿಗಳಿರಬೇಕು, ದಿಲ್ಲಿ ಅನ್ನುವಂಥ ಸ್ವರ್ಗ ಸದೃಶವಾಗಿ ಮಾಡ್ತೀನಿ ಅಂತ ಈತ ಅಧಿಕಾರವನ್ನು ಹಿಡಿದ ಮನುಷ್ಯ. ಅದಾದಮೇಲೆ ಕೇಂದ್ರ ಸರ್ಕಾರ ಈತನಿಗೆ ದುಡ್ಡು ಕೊಡ್ತಾ ಬಂತು. ಪ್ರತಿ ಬಾರಿಯೂ ಕೂಡ ಛಠ್ ಪೂಜಾ ಸಂದರ್ಭದಲ್ಲಿ ಹೋಗಿ ನೋಡಿದರೆ ಅಲ್ಲಿ ನಮ್ಮ ತಾಯಂದರಿಗೆ, ನಮ್ಮ ಸೋದರಿಯರಿಗೆ ಹೋಗಿ ಕಾಲಿಡಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ದೊಂದು ದುರ್ವಾಸನೆ, ಅಂಥದ್ದೊಂದು ಕೆಟ್ಟ ಸ್ಥಿತಿಯಲ್ಲಿ ನಿರ್ಮಾಣ ಆಗಿತ್ತು. ಜೊತೆಗೆ ಈತ ಒಂದು ಬೋರ್ಡನ್ನು, ಒಂದು ಸುಳ್ಳು ಬೋರ್ಡನ್ನು ಹಾಕಿರೋನು. ಏನಂತಂದರೆ, ಇಲ್ಲಿ ಛಠ್ ಪೂಜಾ ನೆರವೇರಿಸುವುದನ್ನು ನಿಷೇಧಿಸಲಾಗಿದೆ, ಯಾರಾದರೂ ಕಾನೂನನ್ನು ಉಲ್ಲಂಘಿಸಿದರೆ ಅವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುತ್ತದೆ. ಈ ರೀತಿ ಬೋರ್ಡ್ ಹಾಕಿದರೆ ಯಾರಾದರೂ ಹೋಗಿ ಛಠ್ ಪೂಜಾ ಮಾಡಲಿಕ್ಕೆ ಸಾಧ್ಯ ಇದೆಯಾ? ಜನ ಬೇಸತ್ತು ಹೋಗಿದ್ದರು. ದಿಲ್ಲಿಯಲ್ಲಿ ಛಠ್ ಪೂಜಾ ಮಾಡೋದೇ ದೊಡ್ಡ ತ್ರಾಸದಾಯಕ, ಪ್ರಯಾಸದಾಯಕ ಕೆಲಸ ಅಂತ ಜನ ಶಾಪ ಹಾಕ್ತಾಯಿದ್ರು. ಆದರೂ ಪ್ರತಿ ಬಾರಿ ಈತ ಚುನಾವಣೆಯಲ್ಲಿ ಗೆದ್ದುಕೊಂಡೇ ಬರ್ತಾಯಿದ್ದು. ನೋಡಿ ಎಂಥ ದುರಂತ ಮತ್ತು ಎಂಥ ವಿರೋಧಾಭಾಸ ಅಂದರೆ, ಯಾವ ವ್ಯಕ್ತಿಗೆ ಸಾಮಾಜಿಕ ಕಳಕಳಿಯೇ ಇಲ್ಲವೋ, ಯಾರು ಸುಳ್ಳು ಆಶ್ವಾಸನೆ ಕೊಡ್ತಾರೋ, ಅವರು ಕೇವಲ ಬಿಟ್ಟಿ ಭಾಗ್ಯದ ಮೂಲಕ ಸರ್ಕಾರವನ್ನು ಉಳಿಸ್ಕೊಂಡು ಬಂದಿರುವಂಥ ಪರಂಪರೆ ಭಾರತ ದೇಶದಲ್ಲಿ ದಿಲ್ಲಿಯಿಂದ ಶುರುವಾಗಿದ್ದದು, ಕರ್ನಾಟಕದವರೆಗೂ ಬಂದು ನಿಂತಿದೆ. ಈ ಬಾರಿ ಏನಾಯಿತು, ಅಲ್ಲಿರುವಂಥ ಮುಖ್ಯಮಂತ್ರಿ ಮಾಡಿದ ಮೊಟ್ಟ ಮೊದಲ ಕೆಲಸ ಏನಂದರೆ, ರೇಖಾ ಗುಪ್ತಾ ಅವರು ಇಡೀ ಯಮುನಾ ನದಿಯ ಸುತ್ತಮುತ್ತಲೂ ಇರುವಂಥ ಕಲುಷಿತತೆ ಏನಿದೆ ಅದನ್ನು ಸಂಪೂರ್ಣವಾಗಿ ನಿವಾರಣೆ ಮಾಡುವಂಥ ಕೆಲಸ. ಅದು ಮಾಡಿದ್ದಷ್ಟೇ ಅಲ್ಲದೆ, ಛಠ್ ಪೂಜೆಗೆ ನೆರವೇರಿಸಲಿಕ್ಕೆ ಬೇಕಾದಂಥ ಎಲ್ಲ ಸಕಲ ಸವಲತ್ತುಗಳಲ್ಲಿ ಅಲ್ಲಿ ಸಂಪೂರ್ಣವಾಗಿ ಆಯೋಜನೆ ಮಾಡಿದ್ದಷ್ಟೇ ಅಲ್ಲ, ಛಠ್ ಪೂಜೆ ಮಾಡಲಿಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಆಡಳಿತ ಯಂತ್ರದ ಮೂಲಕ ಮಾಡಿಕೊಟ್ರು. ಇದು ಕೇವಲ ಅಲ್ಲಿಗೆ ಮಾತ್ರ ಸೀಮಿತ ಆಗಿರಲಿಲ್ಲ, ಉತ್ತರ ಪ್ರದೇಶದ ಎಲ್ಲ ಭಾಗಗಳಲ್ಲಿ ನಡೀತು. ನನಗೆ ಭಾಳ ವಿಶೇಷ ಅನಿಸಿದ್ದು, ನಾನು ತುಂಬ ಹೆಮ್ಮೆ ಪಡುವಂಥ ನಮ್ಮ ದ್ರೌಪದಿ ಮುರ್ಮು ಅವರು ಹೋಗಿ ಛಠ್ ಪೂಜಾ ನೆರವೇರಿಸಿದ್ದು. ಇದಕ್ಕೆ ಇಡೀ ದಿವಸ ಉಪವಾಸ ಇರಬೇಕು ಛಠ್ ಪೂಜೆಗೆ. ಭಾಳಷ್ಟು ಜನ ನೀರನ್ನು ಕೂಡ ಸೇವಿಸಲಾರದೆ ಛಠ್ ಪೂಜೆಗೋಸ್ಕರ ವ್ರತವನ್ನು ಕೈಗೊಳ್ತಾರೆ. ಅದಾದಮೇಲೆ ಸಂಜೆ ಸೂರ್ಯಾಸ್ತದ ಸಂದರ್ಭದಲ್ಲಿ ದೀಪವನ್ನು ನೀರಿನಲ್ಲಿ ಬಿಡ್ತಾರೆ. ಬಿಟ್ಟಾದಮೇಲೆ ನೈವೇದ್ಯ, ಗೋಧಿಯ ಪಾಯಸವನ್ನು ಮಾಡಿರ್ತಾರೆ, ಪಾಯಸದ ನೈವೇದ್ಯ ಮಾಡ್ತಾರೆ. ಇದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥ ಪರಂಪರೆ. ನನಗೆ ಸನಾತನಿಯಾದಂಥ ದ್ರೌಪದಿ ಮುರ್ಮು ಅವರು ಮೊನ್ನೆ ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿ ಬಂದಿರುವಂಥ ಸಂಚಿಕೆಯನ್ನು ಹೇಳಿದ್ದೆ ನಾನು. ನಮ್ಮಲ್ಲಿ ನೋಡಿ ಒಳ್ಳೆಯ ಸಕಾರಾತ್ಮಕ ವಿಷಯಗಳನ್ನು ಹೇಳಿದಂಥ ವಿಡಿಯೋಗಳು ಹೆಚ್ಚು ಜನ ನೋಡೋದೇ ಇಲ್ಲ. ಈ ಬಾರಿಯ ರೇಟಿಂಗಲ್ಲಿ ಅತಿ ಕಡಿಮೆ ಜನರು ನೋಡಿರುವ ವಿಡಿಯೋ ಯಾವುದು ಅಂದರೆ, ದ್ರೌಪದಿ ಮುರ್ಮು ಅವರು ಶಬರಿಮಲೆ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿ ಬಂದಿರುವಂಥ ವಿಡಿಯೋ.
ಅದರಲ್ಲಿ ಕೇವಲ ಅದೊಂದೇ ವಿಷಯ ಇರಲ್ಲ, ಬೇರೆ ಬೇರೆ ವಿಷಯಗಳನ್ನ ಕೂಡ ಹೇಳಲಾಗಿತ್ತು. ಆದರೆ ಜನರಿಗೆ ಅದರ ಬಗ್ಗೆ ಆಸಕ್ತಿನೇ ಇರೋದಿಲ್ಲ. ಋಣಾತ್ಮಕವಾದ ವಿಚಾರಗಳು, ನಕಾರಾತ್ಮಕ ವಿಚಾರಗಳು, ಸಂಚಲನೆ ಮೂಡಿಸುವಂಥ ವಿಷಯಗಳು ಬಹಳ ಬೇಗ ಜನರಿಗೆ ತಲುಪ್ತವೆ. ಸಂಚಲನೆಯನ್ನು ಮೂಡಿಸುವಂಥ ವಿಡಿಯೋಗಳನ್ನೇ ಮಾಡುವಂಥ ಪ್ರೇರಣೆಯನ್ನು ನೀಡ್ತವೆ. ಆದರೆ ನಾವು ಅದಕ್ಕೆ ಆ ರೀತಿಯಾದಂಥ ಮನಸ್ಥಿತಿಯನ್ನು ಇಟ್ಕೊಳ್ಳಾರದೆ ಬರುವಂಥ ಒಳ್ಳೆಯ ವಿಷಯಗಳನ್ನು ಹೇಳ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ನಿರಂತರವಾದ ನಮ್ಮ ಪ್ರತೀತಿ. ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ನನಗೆ ಭಾಳ ಖುಷಿಯಾಗಿದ್ದು, ದ್ರೌಪದಿ ಮುರ್ಮು ಅವರು ಛಟ್ ಪೂಜೆಯನ್ನು ಮಾಡಿದ್ರು. ಇನ್ನು ಪ್ರಸನ್ನವದನರಾದಂಥ ನಮ್ಮ ಯೋಗಿ ಆದಿತ್ಯನಾಥ್ ಕೂಡ ಛಟ್ ಪೂಜೆ ಮಾಡಿದರು. ನೋಡಿ ಎಷ್ಟು ಚೆನ್ನಾಗಿದಾವೆ ಫೋಟೋಗಳು. ಅವ್ರು ಯಾವಾಗಲೂ ಖುಷಿಯಾಗಿ ನಕ್ಕೊಂಡಿರ್ತಾರೆ. ಅದು ಭಾಳ ನೋಡಲಿಕ್ಕೆ ಭಾಳ ನಿಮ್ಗೆ ಮುದ ಕೊಡುವಂಥ ವಿಚಾರ. ನನಗೆ ಆಶ್ಚರ್ಯ ಆಗಿದ್ದು, ಈ ರಾಹುಲ್ ಗಾಂಧಿಯ ಈ ಅಲಾಲ್ ಟೋಪಿ ಬುದ್ಧಿ. ಏನು ಅಲಾಲ್ ಟೋಪಿ ಬುದ್ಧಿ ನೋಡಿ. ಈ ಮನುಷ್ಯ ಮೊದಲೇದಾಗಿ ನಮ್ಮ ಹಿಂದೂ ಧರ್ಮದ ಯಾವುದೇ ಹಬ್ಬಗಳಿಗೆ ಈತ ಶುಭಾಶಯ ಕೋರಲಿ ಅಂತ ನಾವು ನಿರೀಕ್ಷೆಯನ್ನು ಮಾಡೋದಿಲ್ಲ. ಅದನ್ನು ಆಚರಿಸಲಿ ಅನ್ನುವಂಥ ಅಪೇಕ್ಷೆ ಕೂಡ ಇಲ್ಲವೇ ಇಲ್ಲ ನಮಗೆ. ಈತ ಆಗಿರ್ಬೋದು, ಈತನ ಸೋದರಿ ಪ್ರಿಯಾಂಕಾ ವಾಡ್ರಾ ಆಗಿರ್ಬೋದು, ಪಿಂಕಿ ಆಗಿರ್ಬೋದು, ಅಥವಾ ಸೋನಿಯಾ ಗಾಂಧಿ ಆಗಿರ್ಬೋದು, ಇವ್ರು ಬಂದು ದೀಪಾವಳಿ ಹಬ್ಬ ಆಚರಿಸ್ರಿ ಅಂತ ನಾವು ಯಾವತ್ತೂ ನಿರೀಕ್ಷೆ ಮಾಡಿಲ್ಲ, ಅಪೇಕ್ಷೆ ಮಾಡಿಲ್ಲ. ಇವ್ರು ಯಾವತ್ತೂ ಗಣಪತಿ ಹಬ್ಬಕ್ಕೆ ಗಣಪತಿ ಹಿಡ್ಕೊಂಬಂದು ಅವಾಗ ಮೋದಕದ ನೈವೇದ್ಯ ಮಾಡಿ ಅಂತ ನಾವು ಯಾವತ್ತೂ ಕೇಳಿಲ್ಲ. ಆದರೆ ಈ ಮನುಷ್ಯ ಹಿಂದೂಗಳನ್ನು ಇಟ್ಕೋಬೇಕು ವೋಟ್ ಬ್ಯಾಂಕ್ ಆಗಿ ಅನ್ನೋ ಕಾರಣಕ್ಕೆ ಈತ ಶುಭಾಶಯವನ್ನು ಕೋರ್ತಾರೆ. ಆದರೆ ಎಷ್ಟು ಅಸಡ್ಡೆ ಅಂದರೆ ನಮ್ಮ ಛಟ್ ಪೂಜಾ ಬಗ್ಗೆ ಈತ ಹೋದ ಸಲ ಯಾವ ಪೋಸ್ಟನ್ನು ಹಾಕಿದ್ರು ಅದೇ ಪೋಸ್ಟನ್ನು ಶಬ್ದ ಕೂಡ ಬದಲಿಸಲಾರದೆ, ಫುಲ್ ಪಾಯಿಂಟು ಕಾಮಾ ಕೂಡ ಅಲ್ಪ ವಿರಾಮ ಪೂರ್ಣ ವಿರಾಮವನ್ನೂ ಬದಲಿಸಲಾರದೆ ಯಥಾವತ್ತಾಗಿ ಅದನ್ನು ಪೋಸ್ಟ್ ಮಾಡಿದ್ದಾರೆ, ಟ್ವೀಟ್ ಮಾಡಿದ್ದಾರೆ. ಅದೇ ಈದ್ ಮಿಲಾದ್ ಬಂದಾಗ, ಅದೇ ಬಕ್ರೀದ್ ಇದ್ದಾಗ, ಅದೇ ರಂಜಾನ್ ಇದ್ದಾಗ ಈತನ ಉಮೇದನ್ನು ನೋಡಬೇಕು, ಈತನ ಉಲ್ಲಾಸವನ್ನು ನೋಡಬೇಕು, ಈತ ಶುಭಾಶಯ ಕೋರುವ ಭಂಗಿಯನ್ನು ನೋಡಬೇಕು. ಈತನಿಗೆ ಇನ್ನಿಲ್ಲದ ಉತ್ಸಾಹ ಆ ಹಬ್ಬಗಳಲ್ಲಿ ಬರುತ್ತೆ. ನಮ್ಮ ಸನಾತನ ಧರ್ಮದ ಹಬ್ಬಗಳು ಬಂದಾಗ ಇವರಿಗೆ ಅಸಡ್ಡೆ ಉಂಟಾಗುತ್ತೆ. ನಾವು ಇವರಿಂದ ನಿರೀಕ್ಷೆ ಮಾಡೋದಿಲ್ಲ, ಬೇರೆ ವಿಚಾರ. ಆದರೆ ನಾನು ಹೇಳಿದ್ದು, ಇಷ್ಟು ದೊಡ್ಡ ಸೋಷಿಯಲ್ ಮೀಡಿಯಾ ಟೀಮ್ ಇಟ್ಕೊಂಡಂಥ ವ್ಯಕ್ತಿ, ಸಾಮಾಜಿಕ ಜಾಲವನ್ನು ಮ್ಯಾನೇಜ್ ಮಾಡಲಿಕ್ಕೆ ಒಂದಷ್ಟು ಜನ ಅವರಲ್ಲಿ ಇದ್ದಾಗ, ಸುಪ್ರಿಯಾ ಶ್ರೀನಾಥ್ ಥರದವರೆಲ್ಲ ಒಂದು ದೊಡ್ಡ 120-150 ಜನರದ್ದು ಒಂದು ಆಫೀಸನ್ನು ಮೇಂಟೈನ್ ಮಾಡ್ತಾರೆ ಇವ್ರಿಗೋಸ್ಕರ. ಹಾಗಿದ್ದಾಗಲೂ ಕೂಡ ಈತ ಹೋದ ಸಲ ಯಾವ ಪೋಸ್ಟನ್ನು ಅಂಟಿಸಿದ್ನೋ ಅದೇ ಪೋಸ್ಟನ್ನು ಈ ಸಲ ಅಂಟಿಸಿದ್ದಾರೆ. ನಂಗೆ ಭಾಳ ಆಶ್ಚರ್ಯ ಆಗಿದ್ದು. ತೇಜ್ ಪ್ರತಾಪ್ ಯಾದವ್ ಇದ್ರ ಮಧ್ಯೆ ಒಂದು ಸವಾಲನ್ನು ಒಡ್ಡಿಬಿಡ್ತಾರೆ ತೇಜಸ್ವಿ ಯಾದವ್. ಏನಂತಂದರೆ, ನಿನಗೆ ತಾಕತ್ತಿದ್ರೆ ನಿನ್ನ ಹೆಂಡತಿಯಿಂದ ಛಟ್ ಪೂಜೆ ಮಾಡಿಸು ನೋಡೋಣ ಅಂತೇಳಿ ತೇಜಸ್ವಿ ಯಾದವ್ಗೆ. ಯಾಕೆ? ತೇಜಸ್ವಿ ಯಾದವ್ ಹೆಂಡತಿ ಕ್ರಿಶ್ಚಿಯನ್ನರು. ತೇಜಸ್ವಿ ಯಾದವರು ಅಂತ ಹೇಳ್ಕೊಂಡು ಓಡಾಡ್ತಾರೆ. ಯಾದವರು ಪ್ರತಿಯೊಬ್ಬರೂ ಕೂಡ ಛಟ್ ಪೂಜೆ ಮಾಡೇ ಮಾಡ್ತಾರೆ ಬೈ ಡಿಫಾಲ್ಟ್. ಅದು ಎಲ್ಲರೂ. ಆಮೇಲೆ ಛಟ್ ಪೂಜೆ ವಿಶೇಷತೆ ಏನಪ್ಪ ಅಂತಂದರೆ, ಇದಕ್ಕೆ ಬಡವ ಬಲ್ಲಿದ ಅಥವಾ ಪಂಡಿತ ಪಾಮರ ಅನ್ನುವಂಥ ಯಾವುದೇ ರೀತಿಯದಾದಂಥ ಕಟ್ಟುಪಾಡುಗಳಿಲ್ಲ. ಎಲ್ಲ ಹಿಂದೂಗಳು ಆಚರಿಸುವಂಥ ಹಬ್ಬ ಉತ್ತರ ಭಾರತದಲ್ಲಿದು. ನಾನು ಹೇಳಿದ್ನಲ್ಲ, ಬಿಹಾರ, ಉತ್ತರ ಪ್ರದೇಶ, ಜಾರ್ಖಂಡ್ ಎಲ್ಲ ಕಡೆ ಆಚರಿಸೋದು. ನಿನ್ನ ಪತ್ನಿಯಿಂದ ಈ ಹಬ್ಬ ಮಾಡಿಸೋ ತಾಕತ್ತಿದ್ರೆ ಅಂತ ಚಾಲೆಂಜ್ ಹಾಕಿದ್ದಾನೆ. ಬಿಹಾರದ ಚುನಾವಣೆಯ ಸಂದರ್ಭದಲ್ಲಿ ತೇಜಸ್ವಿ ಯಾದವ್ ಹೇಳಿದ್ದು. ಮಜಾ ಅಂದರೆ, ಅಖಿಲೇಶ್ ಯಾದವ್ ಅವರ ಪತ್ನಿ ಡಿಂಪಲ್ ಯಾದವ್ ಕೂಡ ಈ ಹಬ್ಬಕ್ಕೆ ಹೋಗಲಿಲ್ಲ, ಆಚರಿಸಲಿಲ್ಲ. ಇದು ಈ ಬಾರಿಯ ವಿಶೇಷತೆ. ಅರವಿಂದ್ ಕೇಜ್ರಿವಾಲ್ ಬಾಯಿ ಬಡ್ಕೊಂಡ್ರು. ತಮಗೆ ಬೇಕಾದಾಗ ಈ ರೀತಿಯ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಮಾಡಿಕೊಡುತ್ತೆ. ಅಲ್ಲ ಸ್ವಾಮಿ, ನಿಮಗೆ ಬೇಕಾದಷ್ಟು ದುಡ್ಡನ್ನು ಕೊಡಲಾಗಿತ್ತು. ಆ ದುಡ್ಡನ್ನು ನೀವು ಜಾಹೀರಾತಿಗೆ ಬಳಸಿದ್ರಿ. ಜಾಹೀರಾತಿಗೆ ಅತಿಯಾಗಿ ಬಳಸ್ತಾ ಇದ್ರಿ ಅಂತ ಸುಪ್ರೀಂ ಕೋರ್ಟ್ ನಿಮಗೆ ಚಾಟಿ ಏಟು ಬೀಸ್ತು. ನೀವು ಮ್ಯಾಚಿಂಗ್ ಗ್ರ್ಯಾಂಟ್ ಕೊಡಲಿಲ್ಲ ಹೈವೇ ಪ್ರಾಜೆಕ್ಟ್ಗೆ ಅನ್ನೋ ಕಾರಣಕ್ಕೋಸ್ಕರ ಸುಪ್ರೀಂ ಕೋರ್ಟು ನಿಮ್ಮಿಂದ ಖಾತೆ ಕಿರ್ದಿಗಳನ್ನು ತರಿಸ್ಕೊಳ್ತು. ನಿಮ್ಮೆಲ್ಲ ಅಕೌಂಟ್ಸ್ಗಳನ್ನು ತೊಗೊಂಬನ್ನಿ ಅಂತ. ಅಕೌಂಟ್ಸ್ ಎಲ್ಲ ತೊಗೊಂಬಂದಾಗ ಗೊತ್ತಾಗಿದ್ದೇನಪ್ಪ ಅಂದರೆ, ನಿಮ್ಗೆ ಬಂದಿರುವಂಥ ಎಲ್ಲ ಫಂಡ್ಗಳೇನಿದೆ ಅದು ಸಂಪೂರ್ಣವಾಗಿ ನೀವು ಅದನ್ನು ಜಾಹೀರಾತಿಗಾಗಿ ಬಳಸಿದ್ದೀರಿ. ಯಾವುದೇ ಸ್ಕೀಮ್ಗಳಿಗೂ ಬಳಸಿಲ್ಲ, ಯಾವುದೇ ಅಭಿವೃದ್ಧಿ ಕೆಲಸಕ್ಕೆ ಬಳಸಿಲ್ಲ. ನಿಮ್ಮ ಬಜೆಟ್ನಲ್ಲಿ ಯಾವ ಜಾಹೀರಾತಿಗೆ ದುಡ್ಡನ್ನು ಮೀಸಲಿರಿಸಿದ್ದೀರೋ ಅದನ್ನು ಮ್ಯಾಚಿಂಗ್ ಗ್ರ್ಯಾಂಟಾಗಿ ಕೊಡಲಿಕ್ಕೆ ನಾವು ನಿರ್ದೇಶನವನ್ನು ಕೊಡ್ತೀವಿ ಅಂತ ಸುಪ್ರೀಂ ಕೋರ್ಟು ಈತನಿಗೆ ಚಾಟಿ ಏಟು ಬೀಸಿತ್ತು. ಬಟ್ ಈ ನಾಚಿಕೆಗೇಡಿತನದ ಪರಮಾವಧಿಯ ಜನ ಇದ್ದಾರಲ್ಲ, ಅವರಿಗೆ ನೀವು ಏನೇ ಹೇಳಿದರೂ ಅರ್ಥ ಆಗೋದಿಲ್ಲ. ತನ್ನ ಸೋಲಿಗೆ ಇದೇ ಕಾರಣ ಅನ್ನೋದನ್ನು ಇವತ್ತಿಗೂ ಅರ್ಥ ಮಾಡಿಕೊಳ್ಳಾರ್ದಂಥ ವ್ಯಕ್ತಿ ಈತ ಮೊನ್ನೆ ಚುನಾವಣೆಯಲ್ಲಿ ಒಂದು ಮಾತು ಹೇಳಿದ್ದೆ. ಏನಂತ ಹೇಳಿದ್ದ ಅಂದರೆ, ಯಮುನಾ ನದಿಯನ್ನು ಶುದ್ಧಗೊಳಿಸಿದರೆ ಜನ ಏನಾದರೂ ಮತ ಹಾಕ್ತಾರಾ ಅಂತ ಈತ ಕೇಳಿದ್ದ ಅರವಿಂದ್ ಕೇಜ್ರಿವಾಲ್. ಇವರೆಲ್ಲ ಯಾವ ರೀತಿ ನೆಕ್ಸಸ್ ಈ ದೇಶದಲ್ಲಿ ಅಂತಂದರೆ, ಈಗ ಒಂದು ಹೊಸ ನರೇಟಿವ್ ಶುರುವಾಗಿದೆ. ಮೊನ್ನೆ ಜಾರ್ಜ್ ಸೋರೋಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಫೈನಾನ್ಷಿಯಲ್ ಟೈಮ್ಸಲ್ಲಿ ಬಂದಿದೆ, ನೀವು ಗಮನಿಸಿ ನೋಡಿದರೆ ಗೊತ್ತಾಗುತ್ತೆ. ಜಾರ್ಜ್ ಸೋರೋಸ್ ಹೇಳಿದ್ದಾರೆ, ನೀವು ಭಾರತದಲ್ಲಿ ಪ್ರಜಾಪ್ರಭುತ್ವವನ್ನು ಪುನರ್ ಪ್ರತಿಷ್ಠಾಪನೆ ಮಾಡಬೇಕು ಅಂದರೆ ಗೌತಮ್ ಅದಾನಿಯ ಕಂಪನಿಗಳನ್ನು ಬೀಳಿಸಬೇಕು ಅಂತ ಹೇಳಿದಾನೆ. ಯಾರು? ಜಾರ್ಜ್ ಸೊರೋಸ್ ಹೇಳಿರೋ ಮಾತು. ಆತನ ಮಾತನ್ನು ಕೇಳಿಕೊಂಡು
ನರೇಂದ್ರ ಮೋದಿಯವರು LIC ದುಡ್ಡನ್ನು ಕಿತ್ಕೊಂಡೋಗಿ ಗೌತಮ್ ಅದಾನಿ ಕಂಪನಿಯಲ್ಲಿ ಹಾಕಿದ್ದಾರೆ ಅಂತ ಪ್ರೊಪಗಾಂಡ ಶುರುವಾಯಿತು. ವಾಸ್ತವವಾಗಿ ನೋಡಿದರೆ LIC ಅವರು ಏನು ದುಡ್ಡನ್ನು ಹೂಡಿದರು ಗೌತಮ್ ಅದಾನಿ ಕಂಪನಿಗಳ ಮೇಲೆ, ಆ ದುಡ್ಡಿನಿಂದ ಲಾಭವನ್ನೇ ಪಡೆದಿದ್ದಾರೆ ಅನ್ನುವಂಥ ಅಂಕಿಅಂಶಗಳು ಬೆಳಕಿಗೆ ಬಂದವು. ಅಷ್ಟೇ ಅಲ್ಲ, ಭಾರತದ ಇನ್ಶೂರೆನ್ಸ್ ಕಂಪನಿಗಳಲ್ಲ, ಅಮೇರಿಕೆ ಇನ್ಶೂರೆನ್ಸ್ ಕಂಪನಿಗಳು ಕೂಡ ಗೌತಮ್ ಅದಾನಿ ಕಂಪನಿಯ ಮೇಲೆ ಹೂಡಿಕೆಯನ್ನು ಮಾಡಿದ್ದಾವೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಯಿತು. ಏನಾಗಿದೆ ಈ ದೇಶದಲ್ಲಿ, ಸುಳ್ಳನ್ನು ಹೇಳಿ 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 ಸತ್ಯ ಯಾವುದು ಅಂತ ಜನರಿಗೆ ಗೊತ್ತಾಗಲಾರದ ಸ್ಥಿತಿಗೆ ತೆಗೆದುಕೊಂಡು ಹೋಗುವಂಥ ಪ್ರವೃತ್ತಿ ಶುರುವಾಗಿದೆ. ಮಲ್ಲಿಕಾರ್ಜುನ ಮುತ್ಯಾನ ಮಗ ಇದ್ದಾನಲ್ಲ ಪ್ರಿಯಾಂಕ್ ಖರ್ಗೆ, ಆತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಕಂಪ್ನಿಗಳೆಲ್ಲ ಹೋಗಿ ಹೋಗಿ ಆಸಾಮ್ಗೆ ಹೋಗ್ತಾ ಇದ್ದಾವೆ, ಆಮೇಲೆ ಗುಜರಾತ್ಗೆ ಹೋಗ್ತಾ ಇದ್ದಾವೆ, ಯಾಕೆ ಕರ್ನಾಟಕಕ್ಕೆ ಯಾಕೆ ಬರ್ತಾ ಇಲ್ಲ, ಅಲ್ಲೇನಿದೆ, ಅಲ್ಲಿ ಅಂಥ ಎಕ್ಸ್ಪರ್ಟ್ ಕುಶಲ ತಂತ್ರಜ್ಞರಿದ್ದಾರಾ ಅಂತ ನೀನೊಂದು ಸ್ಟೇಟ್ಮೆಂಟನ್ನು ಈತ ಕೊಟ್ಟಿದ್ದಾರೆ. ನನಗೆ ಆಶ್ಚರ್ಯ ಆಗತ್ತೆ, ಇವು ಯಾವ ಸರ್ಕಾರಿ ಕಂಪ್ನಿಗಳಲ್ಲ, ಇದರ ಬಂಡವಾಳ ಹೂಡಿಕೆ ಕೂಡ ವಿದೇಶದಿಂದ ಬಂದಿರ್ತದೆ. ಕಂಪನಿಯನ್ನು ಎಲ್ಲಿ ಸ್ಥಾಪಿಸಬೇಕು ಅಂತ ಆ ಕಂಪನಿಯವರು ಯೋಚನೆ ಮಾಡ್ತಾರೆ, ಎಲ್ಲಿ ತಮಗೆ ಮೂಲಭೂತ ಸೌಕರ್ಯ ಇದೆ, ಎಲ್ಲಿ ಸರ್ಕಾರಗಳು ತಮಗೆ ಸಮನ್ವಯ ಮಾಡಿಕೊಳ್ಳಿಕ್ಕೆ ಕಂಪ್ನಿ ಹಾಕಲಿಕ್ಕೆ ಸಹಾಯ ಮಾಡ್ತವೆ, ಸಹಕಾರ ಕೊಡ್ತವೆ ಅಂತಲ್ಲಿ ಹೋಗಿ ಕಂಪ್ನಿಯನ್ನು ಹಾಕ್ತಾರೆ. ಉದಾಹರಣೆಗೆ ಜಗತ್ತಿನಲ್ಲಿ ಅತಿ ದೊಡ್ಡದಾದಂಥ ಕಂಪ್ನಿ ಗೂಗಲ್. ಆ ಗೂಗಲ್ಲು ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಡಾಟಾ ಸೆಂಟರ್ ಏನಿದೆ ಅದನ್ನು ವಿಶಾಖಪಟ್ಟಣದಲ್ಲಿ ಹಾಕಬೇಕು ಅಂತ ತೀರ್ಮಾನ ಮಾಡಿದೆ. ಬೆಂಗಳೂರಲ್ಲಿ ಯಾಕೆ ಹಾಕಲಿಲ್ಲ? ಯಾಕೆಂದರೆ ಬೆಂಗಳೂರಲ್ಲಿ ಹಾಕುವಂಥ ಸರ್ಕಾರ ಅಲ್ಲಿ ಇಲ್ಲಿಲ್ಲ, ಮತ್ತು ಇಲ್ಲಿ ಭೂಮಿ ಕೊಟ್ಟರೆ ನಿಮಗೇನಾದರೂ ಪುಕ್ಷಟ್ಟೆ ಕೊಡ್ತೀವ ಅಂತ ಹೇಳುವಂಥ, ದಾರ್ಷ್ಟ್ಯ ಮಾಡುವಂಥ, ಇಂಥ ಉಡಾಫೆ ಮಾತಾಡುವಂಥ, ಅಡಮುಟ್ಟು ಮಾತಾಡುವಂಥ DK ಶಿವಕುಮಾರ್ ಥರದವರಿದ್ದಾರೆ. ರಸ್ತೆ ಮಾಡಿಕೊಡಿ ಅಂತ ಯಾವುದಾದ್ರೂ ಒಂದು ಕಂಪ್ನಿ, ವಿಪ್ರೋನೋ ಮತ್ತೊಬ್ಬರೋ ಯಾರೋ ಬಯೋಕಾನ್ನವರು ಹೇಳಿದರೆ, ಏನ್ರಿ ನಮ್ಮಿಂದ ಲಾಭ ಪಡಿತೀರಾ, ನೀವು ರಸ್ತೆ ಮಾಡ್ಕೊಳಕ್ಕಾಗಲ್ವ ಅಂತ ಇವರ ಡೆಪ್ಟಿ CM ಮಾತಾಡ್ತಾರೆ. ಈ ರೀತಿಯ ಧೋರಣೆ ಜಾಗತಿಕ ಮಟ್ಟದಲ್ಲಿ ಅದು ಸುದ್ದಿ ಆಗತ್ತೆ. DK ಶಿವಕುಮಾರ್ ಈ ರೀತಿ ಹೇಳಿದಾರಂತೆ, ಅಲ್ಲಿ ಹೋದ್ರೆ ನಮ್ಗೆ ಯಾವತ್ತಿದ್ರೂ ಡೇಂಜರ್, ಇದು ಅಪಾಯ. ಒಂದು ಪ್ರಾಣಿಗೂ ಕೂಡ ತಾನು ಎಲ್ಲಿ ತನ್ನ ಪೊಟರೆಯನ್ನು ಕಟ್ಟಿಕೊಳ್ಳಬೇಕು ಅಂತ ಒಂದು ಪಕ್ಷಿ ಕೂಡ ಆಲೋಚನೆ ಮಾಡುತ್ತೆ. ಒಂದು ಪ್ರಾಣಿ ತನ್ನ ಬಿಲ ಎಲ್ಲಿರಬೇಕು ಅಂತ ಆಲೋಚನೆ ಮಾಡುತ್ತೆ, ಎಲ್ಲಿ ತನ್ನ ಸಂತಾನವನ್ನು ಬೆಳೆಸ್ಕೋಬೇಕು ಅಂತ ನೋಡುತ್ತೆ. ಪ್ರಾಣಿ, ಅದರಲ್ಲಿ ನಾವು ಮನುಷ್ಯರು, ಮೆದುಳು ಇರುವಂಥ ಜನ, ನಾವು ನಮ್ಮ ವಸಾಹತನ್ನು ಎಲ್ಲಿ ಬೆಳೆಸಬೇಕು, ಎಲ್ಲಿ ಕಂಪ್ನಿ ಹಾಕಬೇಕು ಅಂತ ಯೋಚನೆ ಮಾಡಲಾರ್ದಷ್ಟು ದಡ್ಡರಾಗಿರೋದಿಲ್ಲ. ಈತನಿಗೆ ಈ ಮಲ್ಲಿಕಾರ್ಜುನ ಮುತ್ಯಾನ ಮಗ PUC ಪಾಸ್ ಆಫ್ ಫೇಲೋ, ನನಗಿನ್ನೂ ಆತನ ಬಗ್ಗೆ ಅನುಮಾನ ಇದೆ. ನನಗೆ ಎರಡನೇದು ಈತ ಯಾವುದೋ ಸರ್ಟಿಫಿಕೇಟ್ ಕೋರ್ಸ್ ಮಾಡ್ಕೊಂಡಿರೋದು. ಈತನನ್ನು IT ಮಿನಿಸ್ಟರ್ ಮಾಡಿದ್ದಾರೆ ಕರ್ನಾಟಕದಲ್ಲಿ. ಯಾವ ಹಿನ್ನೆಲೆ? ಮಲ್ಲಿಕಾರ್ಜುನ ಮುತ್ಯಾನ ಮಗ ಅನ್ನುವಂಥ ಕಾರಣ ಬಿಟ್ಟರೆ ಬೇರೆ ಏನು ಮಾನದಂಡ ಇದೆ ಈತ IT ಮಿನಿಸ್ಟರ್ ಆಗಲಿಕ್ಕೆ? ಆದಮೇಲೆ ಕಂಪನಿಗಳು ಬರುವಂಥ, ಬಂಡವಾಳ ಹೂಡುವಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ ಇವರು? ಮಾಡಿಲ್ಲ. ಮಾಡಲಾರ್ದೆ ಗುಜರಾತ್ಗೆ ಯಾಕೆ ಹೋಯ್ತು, ಅಲ್ಲೇನು ತಂತ್ರಜ್ಞರಿದ್ದಾರಾ, ಅಲ್ಲೇನು ಸ್ಕಿಲ್ಡ್ ಪರ್ಸನ್ ಇದ್ದಾರಾ ಅಂತ ಮಾತಾಡ್ತಾರೆ. ಅದಕ್ಕೆ ಅಸ್ಸಾಮದ ಮುಖ್ಯಮಂತ್ರಿ ತುಂಬ ಚೆನ್ನಾಗಿ ಕೌಂಟರ್ ಕೊಟ್ಟರು. ಈತನ ಮೂರ್ಖತನದ ಪರಮಾವಧಿಗೆ ನಮ್ಮ ಹತ್ರ ಉತ್ತರವೇ ಇಲ್ಲ ಅಂತ ಹೇಳಿದರು ಅಸ್ಸಾಮದ ಮುಖ್ಯಮಂತ್ರಿ. ನೋಡಿ, ಅಸ್ಸಾಮದಲ್ಲಿ ಸ್ಥಿತಿಗತಿಗಳು ಚಿಂತಾಜನಕವಾಗಿರೋದು, ಅದು ಆಯಕಟ್ಟಿನ ಜಾಗದಲ್ಲಿರೋದು, ಆಮೇಲೆ ಅಲ್ಲಿ ಬೇರೆ ಕಡೆಯಿಂದ ಅಕ್ರಮ ವಲಸಿಗರು ಬರುವ ಜಾಗ, ಮುಸಲ್ಮಾನರು 44% ಆಗಿ ಕೂತಿದ್ದಾರೆ. ಹಾಗಿದ್ದಾಗಲೂ ಕೂಡ ಒಂದು ಇಂಡಸ್ಟ್ರಿ ಬರಲಿಕ್ಕೆ ಬೇಕಾಗುವಂಥ ವಾತಾವರಣವನ್ನು ನಿರ್ಮಾಣ ಮಾಡಿ ಮುಖ್ಯಮಂತ್ರಿಯಲ್ಲಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಗುಜರಾತ್ ಅಂತೂ ಹೇಳಬೇಕಾಗಿಲ್ಲ. ನೀವು ಒಂದು ಸಲ ಮುಂಬೈನಿಂದ ಸೂರತ್ ಕಡೆ ಹೊರಟ್ಬಿಟ್ರೆ ಎರಡೂ ಸೈಡ್ ಇಂಡಸ್ಟ್ರಿಗಳ ರಾಶಿ 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 ಇಂಡಸ್ಟ್ರಿಗಳು ಬರ್ತವೆ. ಹೆಂಗೆ ಬಂದವು? ಏನು ಸರ್ಕಾರ ದುಡ್ಡು ಕೊಡ್ತಾ? ಸರ್ಕಾರ ಏನು ದುಡ್ಡು ಕೊಟ್ಟಿಲ್ವಲ್ಲ, ಜನರೇ ದುಡ್ಡನ್ನು ಹಾಕಿರಬೇಕು, ಅಥವಾ ಪಬ್ಲಿಕ್ ಸೆಕ್ಟರ್ ಕಂಪ್ನಿಗಳಿರಬೇಕು. ಅದಕ್ಕೆ ದುಡ್ಡನ್ನು ಹೂಡೋರು ಹೊರಗಿನವರೇ ತಾನೇ, ಸರ್ಕಾರ ಏನು ಹಾಕೋದಿಲ್ಲ. ಹಾಗಿದ್ದಾಗ ಆ ಕಂಪ್ನಿಗಳ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ, ಅದಕ್ಕೆ ಬೇಕಾದಂಥ ವಾತಾವರಣವನ್ನು ಆ ರಾಜ್ಯಗಳು ನಿರ್ಮಾಣ ಮಾಡಿರ್ತವೆ, ಸರ್ಕಾರಗಳು ನಿರ್ಮಾಣ ಮಾಡಿರ್ತವೆ. ನಮ್ಮಲ್ಲಿ ಅಲ್ಲಿಂದ ಯಾವುದೋ ಒಂದು ಕಂಪ್ನಿ ಬರುತ್ತೆ ಅಂದರೆ ಏರ್ಪೋರ್ಟಲ್ಲಿ ಕಿಕ್ ಬ್ಯಾಕ್ ಕೇಳ್ತಾರೆ. ಎಷ್ಟು % ಕೊಡ್ತೀಯ ನೀನು, ಎಷ್ಟು 1000 ಕೋಟಿಯ ಕಂಪ್ನಿ, ಅದ್ರಲ್ಲಿ ನನಗೆ ಎಷ್ಟು ಕಿಕ್ ಬ್ಯಾಕು, ನಾನು ಅದನ್ನು ಈ ಸೋನಿಯಾ ಗಾಂಧಿ ಅವ್ರಿಗೆ ಹೈಕಮಾಂಡಿಗೆ ಎಷ್ಟು ದುಡ್ಡು ಕಳಿಸ್ಬೇಕು, ಈ ಲೆಕ್ಕಾಚಾರದಲ್ಲಿದ್ದಾಗ ನಿಮ್ಗೆ ಯಾವ ಕಂಪ್ನಿ ಬರ್ತೀವಿ, ಯಾವುದೂ ಬರೋದಿಲ್ಲ. PUC ಫೇಲ್ ಆದವ್ರ ಜೊತೆ ನಾವು ಏನು ಚರ್ಚೆ ಮಾಡಬೇಕು ನನಗೆ ಅರ್ಥ ಆಗ್ತಾಯಿಲ್ಲ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.